Hi, this is Manjunath Amrutnawar and you are watching my official YouTube channel Manjunath Grammar Guru. Dear friends, ತುಂಬಾ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಕ್ಕಾಗಿರಲಿಲ್ಲ. ಬಟ್ ಇವತ್ತಿನ ಕ್ಲಾಸ್ ಅಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ವಿದ್ಯಾರ್ಥಿಗಳಿಗೆ ಭಯ ಆಗಿರ್ಬೇಕು, ಟೈಟಲ್ ಕೇಳಿದ ತಕ್ಷಣನೇ ಭಯ ಹುಟ್ಟಿಸುವಂತ ಕಾನ್ಸೆಪ್ಟ್ ಅಂತ ಅನ್ಕೊಂಡಿರ್ತಾರೆ. ಏನಂತ ಹೇಳಿದ್ರೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂತ ಅಂದಾಗ್ಲೇ ತುಂಬಾ ವಿದ್ಯಾರ್ಥಿಗಳಿಗೆ ಇದೊಂದು ಡಿಫಿಕಲ್ಟ್ ಆದಂತ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ತುಂಬಾ ಭಯ ಪಟ್ಟು ಎಕ್ಸಾಮ್ ಅಲ್ಲೂ ಕೂಡ ಅದನ್ನ ಸರಿಯಾಗಿ ಆನ್ಸರ್ ಮಾಡದೇನೆ ರಾಂಗ್ ಮಾಡಿ ಬರುವಂತ ಸಾಧ್ಯತೆ ಇರುತ್ತೆ. ಬಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಾಡುವಂತಹ ಡಿಸ್ಕಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಅನ್ನ ಈಸಿಯಾಗಿ ಯಾವ ರೀತಿ ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡೋದು ಹಾಗೂ ಅದಕ್ಕೆ ಫಾಲೋ ಮಾಡಬೇಕಾದಂತಹ ರೂಲ್ಸ್ ಗಳಾವ್ಯಾವು, ಮತ್ತೆ ಡೈರೆಕ್ಟ್ ಅಂದ್ರೇನು ಇಂಡೈರೆಕ್ಟ್ ಅಂದ್ರೇನು ಎಲ್ಲವನ್ನ ಡಿಸ್ಕಸ್ ಮಾಡಿದ್ರೆ ಖಂಡಿತ ಈ ವಿಡಿಯೋ ಮುಗಿದ ತಕ್ಷಣ ನಿಮಗೆ ಈಸಿಯಾಗಿ ಈ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲಿಗೆ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಡೈರೆಕ್ಟ್ ಸ್ಪೀಚ್ ಅನ್ನ ನಾವು ಕನ್ನಡದಲ್ಲಿ ಪ್ರತ್ಯಕ್ಷ ವಾಕ್ಯ ಅಂತ ಹೇಳಿ ಕರಿತೀವಿ. ವೆನ್ ವಿ ಯೂಸ್ ದ ಎಕ್ಸಾಕ್ಟ್ ವರ್ಡ್ ಆಫ್ ದ ಸ್ಪೀಕರ್ ಇಟ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಅಂದ್ರೆ ನಾವು ಒಬ್ಬ ವ್ಯಕ್ತಿ ಹೇಳಿದಂತಹ ವಿಷಯವನ್ನ ಆಸ್ ಇಟ್ ಈಸ್ ಆಗಿ ಹೇಳೋದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮನು ಸೆಡ್ ಐ ಗೋ ಟು ಕ್ವಿಜ್ ಕ್ಲಾಸ್ ಅಂತ ಇದೆ. ಸೊ ಇಲ್ಲೊಂದು ವಾಕ್ಯ ಇದೆ, ಆ ವಾಕ್ಯವನ್ನ ಒಬ್ಬ ವ್ಯಕ್ತಿ ಹೇಳಿದಂತಹ ವಾಕ್ಯ ಅದು. ಆ ವಾಕ್ಯವನ್ನ ಆಸ್ ಇಟ್ ಈಸ್ ಆಗಿ ನಾವು ಹೇಳಿದ್ರೆ ಅದು ಡೈರೆಕ್ಟ್ ಸ್ಪೀಚ್ ಆಗತ್ತೆ. ಈ ವಾಕ್ಯವನ್ನ ಸ್ವಲ್ಪ ಗಮನಿಸಿದಾಗ ನಾವು ಎರಡು ಭಾಗವನ್ನ ಮಾಡಿದೀವಿ. ಸೊ ಇಲ್ಲೊಂದು ಕಾಮಾ ಇದೆ, ಈ ಕಾಮಾ ಹಚ್ಚಿ ಈ ಕಡೆ ಇರ್ತಕ್ಕಂತಹ ಭಾಗವನ್ನ ರಿಪೋರ್ಟಿಂಗ್ ವರ್ಬ್ ಅಂತ ಕರೆದ್ರೆ, ಅದರಲ್ಲೂ ಎಸ್ಪೆಷಲಿ ಸೆಡ್ ಅನ್ನುವಂತಹ ಈ ವರ್ಬ್ ಅನ್ನ ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಇನ್ನೊಂದು ಭಾಗದಲ್ಲಿ ಇನ್ವರ್ಟೆಡ್ ಕಾಮಾದಲ್ಲಿ ಒಂದು ಸೆಂಟೆನ್ಸ್ ಇದೆ, ಆ ಸೆಂಟೆನ್ಸ್ ಅನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ರಿಪೋರ್ಟಿಂಗ್ ವರ್ಬ್ ಅಂತ ಕರೆದ್ರೆ ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಸೊ ಆಸ್ ಇಟ್ ಈಸ್ ಇದೇ ಸೆಂಟೆನ್ಸ್ ಅಥವಾ ಇದೇ ವಾಕ್ಯ ಅಥವಾ ಇದೇ ಶಬ್ದಗಳನ್ನ ಬಳಸಿ ನಾವು ಮಾತನಾಡಿದ್ರೆ ಅದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಂಡೈರೆಕ್ಟ್ ಏನು? ವೈಸ್ ವರ್ಸಾ. ಹೇಗೆ? when we report the speech in our own words it is called indirect speech, ಅಪ್ರತ್ಯಕ್ಷ ವಾಕ್ಯ. ಫಾರ್ ಎಕ್ಸಾಂಪಲ್, ಮನು said that he went to quiz class. ಇದನ್ನ ಆಸ್ ಇಟ್ ಈಸ್ ಆಗಿ ಹೇಳಿದ್ರೆ ಅದು ಡೈರೆಕ್ಟ್ ಸ್ಪೀಚ್. ಇದನ್ನೇ ತನ್ನ ಓನ್ ವರ್ಡ್ ಅಲ್ಲಿ ಹೇಳಿದ್ರೆ ಅದು ಇಂಡೈರೆಕ್ಟ್ ಸ್ಪೀಚ್. ಸೊ ಯಾವ ರೀತಿ ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ ಅಥವಾ ಡೈರೆಕ್ಟ್ ಇದ್ದದ್ದು ಯಾವ ರೀತಿ ಇಂಡೈರೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲೊಂದು ಸಿಂಪಲ್ ಕಾನ್ಸೆಪ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎ ಅನ್ನುವಂತಹ ವ್ಯಕ್ತಿ ಬಿ ಅನ್ನುವಂತಹ ವ್ಯಕ್ತಿಗೆ ಹೇಳ್ತಾನ ಏನಂತ? ಮನು ಸೆಡ್ ಐ ಗೋ ಟು ಕ್ವಿಜ್ ಕ್ಲಾಸ್ ಅಂತ ಹೇಳಿ ಎ ಅನ್ನುವಂತಹ ವ್ಯಕ್ತಿ ಬಿ ಅನ್ನುವಂತಹ ವ್ಯಕ್ತಿಗೆ ಹೇಳಿದ. ಈಗ ಬಿ ಅನ್ನೋ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿಗೆ ಅದನ್ನ ಡೈರೆಕ್ಟ್ ಆಗಿ ಹೆಂಗ್ ಹೇಳಿದ್ದ ಹಂಗ ಹೇಳಿದ್ರ ಅದು ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಬಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ? ಎ ಅನ್ನುವಂತಹ ವ್ಯಕ್ತಿ ಬಿ ಅನ್ನುವಂತಹ ವ್ಯಕ್ತಿಗೆ ಮನು ಸೆಡ್ ಐ ಗೋ ಟು ಕ್ವಿಜ್ ಕ್ಲಾಸ್ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಬಿ ಅನ್ನುವಂತಹ ವ್ಯಕ್ತಿ ಇವೇನ್ ಎ ಅನ್ನುವಂತಹ ವ್ಯಕ್ತಿ ಹೇಳಿರ್ತಾನಲ್ಲ ಅದನ್ನ ಡೈರೆಕ್ಟ್ ಆಗಿ ಹೇಳದನ ಇವನ ವಾಕ್ಯವನ್ನ ಬಳಸಿಕೊಂಡು ಸಿ ಅನ್ನುವಂತಹ ವ್ಯಕ್ತಿಗೆ ಹೇಳಿದ್ರೆ, ಈ ಬಿ ಅನ್ನುವಂತ ವ್ಯಕ್ತಿ ತನ್ನದೇ ವಾಕ್ಯವನ್ನ ಬಳಸ್ಕೊಂಡು ಸಿ ಅನ್ನುವಂತ ವ್ಯಕ್ತಿಗೆ ಹೇಳಾಕತ್ತಿದ್ದ ಅಂದ್ರ ಅದು ಇಂಡೈರೆಕ್ಟ್ ಸ್ಪೀಚ್ ಆಗತ್ತೆ. ಇವ ಓನ್ ವರ್ಡ್ಸ್ ಒಳಗ ಹೇಳ್ತಾನ, ತನ್ನ ಓನ್ ವರ್ಡ್ಸ್ ಒಳಗ ಅವಂಗ ಹೇಳ್ತಾನ, ಅವಾಗ ಅದು ಇಂಡೈರೆಕ್ಟ್ ಸ್ಪೀಚ್ ಆಗತ್ತೆ. ಕಾನ್ಸೆಪ್ಟ್ ಇಷ್ಟೇ. ನಾವು ಹೇಳಿದಂತ ಒಬ್ಬ ವ್ಯಕ್ತಿ ನನಗೊಂದು ವಿಷಯ ಹೇಳಿದ, ನಾವು ವಿಷಯವನ್ನ ಆಸ್ ಇಟ್ ಈಸ್ ಈ ವ್ಯಕ್ತಿ ಹೆಂಗ್ ಹೇಳಿದ್ದ ಹಂಗೆ ಹೇಳಿದ್ರೆ ಅದು ಡೈರೆಕ್ಟ್ ಸ್ಪೀಚ್. ಆ ವ್ಯಕ್ತಿ ಹೇಳಿರ್ತಕ್ಕಂಥ ವಿಷಯವನ್ನ ನಾನು ನನ್ನ ಓನ್ ವರ್ಡ್ಸ್ ಅನ್ನ ಯೂಸ್ ಮಾಡಿ ಈ ವ್ಯಕ್ತಿಗೆ ಹೇಳಿದ್ರೆ ಅದು ಇಂಡೈರೆಕ್ಟ್ ಸ್ಪೀಚ್. ಇದನ್ನ ನಾವು ಒಂದಷ್ಟು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಆಮೇಲೆ ಮೇನ್ ಕಾನ್ಸೆಪ್ಟ್ ನೀವೇನ್ ನೆನ್ಪಿಡ್ಬೇಕು ಅಂತ ಹೇಳಿದ್ರೆ, ಕಾಮಾದಿಂದ ಈ ಕಡೆ ಇರ್ತಕ್ಕಂಥದ್ದು ರಿಪೋರ್ಟಿಂಗ್ ವರ್ಬ್, ಇನ್ವರ್ಟೆಡ್ ಕಾಮಾದಲ್ಲಿ ಬರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್. ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೇ ಒಂದಷ್ಟು ಲಾಜಿಕ್ ನಿಮ್ಗೆ ಅರ್ಥ ಆಗ್ಬೇಕು. ಏನಂತ ಹೇಳಿದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕಾಮಾ ಬಂದಿದೆ, ಇನ್ವರ್ಟೆಡ್ ಕಾಮಾಗಳು ಬಂದಿವೆ. ಬಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಯಾವುದೇ ಕಾಮಾಗಳನ್ನ ಯೂಸ್ ಮಾಡಿಲ್ಲ. ಈ ಕಾಮಾನು ತೆಗೆದಿದ್ದೀವಿ, ಈ ಇನ್ವರ್ಟೆಡ್ ಕಾಮಾಗಳನ್ನು ತೆಗೆದಿದ್ದೀವಿ, ಎಕ್ಸ್ಟ್ರಾ ಒಂದು ಕಂಜಂಕ್ಷನ್ ಅನ್ನ ಯೂಸ್ ಮಾಡಿದ್ದಾರೆ, ದ್ಯಾಟ್ ಅನ್ನುವಂಥದ್ದು. ಅಂದ್ರೆ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ಒಂದಷ್ಟು ರೂಲ್ಸ್ ಗಳಿವೆ. ಆ ರೂಲ್ಸ್ ಗಳಲ್ಲಿ ಇವುಗಳು ಕೂಡ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾವೆ.
ಡೈರೆಕ್ಟ್ ಸ್ಪೀಚ್ನಾಗ ಕಾಮಾ ಇರ್ತಾವು, ಇಂಡೈರೆಕ್ಟ್ ಸ್ಪೀಚ್ನಾಗ ಯಾವುದೇ ಕಾಮಗಳನ್ನ ಬಳಸದೇನೆ ದ್ಯಾಟ್ ಅನ್ನುವಂತಹ ವರ್ಡ್ ಅನ್ನ ಬಳಸಿ ಇಂಡೈರೆಕ್ಟ್ ಸ್ಪೀಚಿಗೆ ತರಬೇಕು. ಮತ್ತ ಹಂಗಂದ್ರೆ ಇನ್ನೂ ಬಾಳ ಚೇಂಜಸ್ ಆಗ್ಯಾವಲ್ಲ, ಆ ಎಲ್ಲಾ ಚೇಂಜಸ್ ಗಳನ್ನ ಒನ್ ಬೈ ಒನ್ ರೂಲ್ಸ್ ಮುಖಾಂತರ ನಾವು ತಿಳಿದುಕೊಳ್ತಾ ಹೋಗೋಣ. ಸೊ ಬೇಸಿಕ್ ರೂಲ್ಸ್ ಗಳ ಬಗ್ಗೆ ಮಾತನಾಡಿದೀವಿ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರ್ತಕ್ಕಂತಹ ಕಾಮಾ ಮತ್ತು ಇನ್ವರ್ಟೆಡ್ ಕಾಮಾಗಳನ್ನ ಇಂಡೈರೆಕ್ಟ್ ಸ್ಪೀಚಿಗೆ ತಗೊಂಡ್ ಬಂದಾಗ ಯಾವುದೇ ಕಾಮಾ ಆಗಲಿ ಅಥವಾ ಯಾವುದೇ ಇನ್ವರ್ಟೆಡ್ ಕಾಮಾ ಆಗಲಿ ಇರೋ ಹಾಗಿಲ್ಲ. ಅದ್ರ ಜೊತೆಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಅನ್ನ ಬಳಸಬೇಕು. ಇದಷ್ಟು ಬೇಸಿಕ್ ರೂಲ್ಸ್ ಬಗ್ಗೆ ಹೇಳಿದೀವಿ. ಈಗ ಒಂದಷ್ಟು ಇಂಪಾರ್ಟೆಂಟ್ ರೂಲ್ಸ್ ಅಂತ ಬಂದಾಗ ಚೇಂಜ್ ಆಫ್ ರಿಪೋರ್ಟಿಂಗ್ ವರ್ಬ್, ಚೇಂಜ್ ಆಫ್ ಪರ್ಸನ್, ಚೇಂಜ್ ಆಫ್ ನಿಯರ್ನೆಸ್ ಟು ರಿಮೋಟ್ನೆಸ್, ಚೇಂಜ್ ಆಫ್ ಟೆನ್ಸಸ್ ಅಂತ ಇದೆ. ಅದರಲ್ಲಿ ಮುಖ್ಯವಾಗಿ ಮೊದಲೇದ್ದು ಚೇಂಜ್ ಆಫ್ ರಿಪೋರ್ಟಿಂಗ್ ವರ್ಬ್ ಅಂತ ಇದೆ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಇಂಡೈರೆಕ್ಟ್ ಸ್ಪೀಚ್ ಹೋದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ಜಸ್ಟ್ ನೋಡ್ತಾ ಹೋಗಿ ಆಮೇಲೆ ಎಕ್ಸಾಂಪಲ್ ಥ್ರೋ ಸೆಂಟೆನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಸೇಸ್ ಅಂತ ಇತ್ತು ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲೂ ಕೂಡ ಸೇಸ್ ಅಂತಾನೆ ಬರುತ್ತೆ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಿಲ್ ಸೇ ಇತ್ತು ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ವಿಲ್ ಸೇ ಅಂತಾನೆ ಬರುತ್ತೆ. ಇಲ್ಲಿ ಸೆಡ್ ಅಂತ ಇತ್ತು ಅಂದ್ರೆ ಇಲ್ಲೂ ಕೂಡ ಸೆಡ್ ಅಂತ ಬರುತ್ತೆ. ಇಲ್ಲಿ ಸೆಡ್ ಅಂತ ಇತ್ತಂದ್ರೆ ಇಲ್ಲಿ ಟೋಲ್ಡ್ ಬರುತ್ತೆ. ಯಾಕೆ ಸರ್ ಡಿಫ್ರೆನ್ಸ್ ಆಯ್ತು, ಯಾಕೆ ಡಿಫ್ರೆನ್ಸ್ ಆಯ್ತು ಅನ್ನೋದನ್ನ ಎಕ್ಸಾಂಪಲ್ ಥ್ರೋ ನೋಡುವಾಗ ನಾನು ಈ ತರ ಯಾಕೆ ಡಿಫ್ರೆನ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇಲ್ಲಿ ಸೆಡ್ ಅಂತ ಇದೆ, ಇಲ್ಲಿ ರಿಪ್ಲೈಡ್ ಅಂತ ಇದೆ. ಇಲ್ಲಿ ಸೆಡ್ ಬಂತು, ಇಲ್ಲಿ ಟೋಲ್ಡ್ ಬಂತು, ಇಲ್ಲಿ ರಿಪ್ಲೈಡ್ ಬಂತು. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಎಕ್ಸಾಂಪಲ್ ಥ್ರೋ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ರಿಪೋರ್ಟಿಂಗ್ ವರ್ಬು ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ. ಇನ್ನ ಸೆಕೆಂಡ್ ಒನ್ ಚೇಂಜ್ ಆಫ್ ಪರ್ಸನ್ ಅಂತ ಇದೆ. ಪರ್ಸನ್ ಅಂತ ಅಂದಾಗ ನಾವು ಪ್ರನೌನ್ ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ ಒಟ್ಟು 8 ಪ್ರನೌನ್ಗಳು ಅಥವಾ 7 ಪ್ರನೌನ್ಗಳನ್ನ ನಾವೇನ್ ಡಿಸ್ಕಸ್ ಮಾಡ್ತೀವಲ್ವಾ, ಆ 7 ಪ್ರನೌನ್ಗಳನ್ನ ನಾವು ಮತ್ತೆ ಕ್ಲಾಸಿಫೈ ಮಾಡಿದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಡಿಸ್ಕಸ್ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಪ್ರನೌನ್ ಚಾಪ್ಟರ್ ಅನ್ನ ತಿಳಿಸುವಾಗ ಇನ್ ಡೀಟೇಲ್ ಆಗಿ ಚಾರ್ಟ್ ಹಾಕಿ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀನಿ. ಸಬ್ಜೆಕ್ಟ್ ಅಲ್ಲಿ ಪ್ರನೌನ್ ಯಾವ ರೀತಿ ಇರುತ್ತೆ, ಆಬ್ಜೆಕ್ಟಿವ್ ಹೋದಾಗ ಯಾವ ರೀತಿ ಚೇಂಜ್ ಆಗುತ್ತೆ, ಅದು ಆಮೇಲೆ ಅಡ್ಜೆಕ್ಟಿವ್ ಪ್ರನೌನ್ ಇದ್ದಾಗ ಯಾವ ರೀತಿ ಚೇಂಜ್ ಆಗುತ್ತೆ, ಆಮೇಲೆ ಪೊಸೆಸಿವ್ ಪ್ರನೌನ್ ಬಂದಾಗ ಯಾವ ರೀತಿ ಚೇಂಜ್ ಆಗುತ್ತೆ, ಇವೆಲ್ಲಾ ವಿಷಯವನ್ನ ನಾನು ಪ್ರನೌನ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡುವಾಗ ಮಾಡಿದೀನಿ. ಯಾರೆಲ್ಲ ಅದನ್ನ ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ, ಅದನ್ನ ನೋಡಿ ಆಮೇಲೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಪರ್ಸನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಪ್ರನೌನ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಥರ್ಡ್ ಒನ್ ಚೇಂಜ್ ಆಫ್ ನಿಯರ್ನೆಸ್ ಟು ರಿಮೋಟ್ನೆಸ್. ಈ ಚೇಂಜ್ ಆಫ್ ನಿಯರ್ನೆಸ್ ಟು ರಿಮೋಟ್ನೆಸ್ ಅಂತ ಬಂದಾಗ ಒಂದಷ್ಟು ಶಬ್ದಗಳು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಶಬ್ದಗಳು ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಸ್ವಲ್ಪ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ. ಅಂತಹ ಎಲ್ಲಾ ಶಬ್ದಗಳು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಅಂದ್ರೆ ಎಕ್ಸಾಂಪಲ್ ಥ್ರೋ ನೋಡುವಾಗ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಇನ್ನ ಫೋರ್ತ್ ಒನ್ ಚೇಂಜ್ ಆಫ್ ಟೆನ್ಸ್ ಅಂತ ಇದೆ. ಸೊ ಚೇಂಜ್ ಆಫ್ ಟೆನ್ಸ್ ಅಂತ ಬಂದಾಗ ಇದನ್ನ ಸ್ವಲ್ಪ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಕೊನೆಯದಾಗಿ ಇರ್ತಕ್ಕಂಥದ್ದು ಚೇಂಜ್ ಆಫ್ ಟೆನ್ಸಸ್. ಈ ಚೇಂಜ್ ಆಫ್ ಟೆನ್ಸಸ್ ಅನ್ನ ಡಿಸ್ಕಸ್ ಮಾಡುವಾಗ ಮೊದಲೇ ಹೇಳಿರ್ತಕ್ಕಂತಹ 3 ರೂಲ್ಸ್ ಗಳು ಇದರಲ್ಲಿ ಅಪ್ಲೈ ಆಗ್ತವೆ. ಅದನ್ನ ಯಾವ ರೀತಿ ಚೇಂಜಸ್ ಆಗಿದಾವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಮೊದಲೇ ಎಕ್ಸಾಂಪಲ್ ನೋಡೋದಾದ್ರೆ ಮಾಲಾ ಸೇಸ್ ಸುಧಾ ಈಸ್ ಆನ್ ಆಕ್ಟಿವ್ ಲೇಡಿ ಅಂತ ಇದೆ. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ತಗೊಂಡ್ ಬಂದಾಗ ಮಾಲಾ ಸೇಸ್ ದಟ್ ಸುಧಾ ಈಸ್ ಆನ್ ಆಕ್ಟಿವ್ ಲೇಡಿ ಅಂತ ಇದೆ. ಇನ್ವರ್ಟೆಡ್ ಕಾಮಾಗಳು ಆಗ್ಲಿ ಅಥವಾ ಕಾಮಾಗಳಾಗ್ಲಿ ಯಾವುದು ಕೂಡ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರೋದಿಲ್ಲ. ಮತ್ತೆ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಅನ್ನ ಬಳಸಿದೀವಿ. ಇನ್ಮೇಲೆ ಅದರ ಮೇಲೆ ರಿಪೋರ್ಟಿಂಗ್ ವರ್ಬ್ ನೋಡಿ, ಸೇಸ್ ಅಂತ ಇದೆ, ಇಲ್ಲೂ ಕೂಡ ಸೇಸ್ ಅಂತಾನೆ ಇದೆ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಏನಾದ್ರು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಅದನ್ನ ನಾವು ಯಾವುದು ಇಂಡೈರೆಕ್ಟ್ ಸ್ಪೀಚ್ ತಗೊಂಡ್ ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇಡಬೇಕು. ಇನ್ನು ಸೆಕೆಂಡ್ ಒನ್ ಶಶಿ ವಿಲ್ ಸೇ ಐ ಹ್ಯಾವ್ ಲಾಸ್ಟ್ ಅ ಗುಡ್ ಫ್ರೆಂಡ್ ಅಂತ ಇದೆ. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಇನ್ನು ಇದರ ಇಂಡೈರೆಕ್ಟ್ ಸ್ಪೀಚ್ ತಗೊಂಡ್ಬಂದಾಗ ಶಶಿ ವಿಲ್ ಸೇ ದಟ್ ಸಿ ಹ್ಯಾಸ್ ಲಾಸ್ಟ್ ಅ ಗುಡ್ ಫ್ರೆಂಡ್ ಅಂತ ಇದೆ. ಅಂದ್ರೆ ಇಲ್ಲಿ ವಿಲ್ ಸೇ ಅನ್ನುವಂತಹ ವರ್ಡು ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ವಿಲ್ ಸೇ ಅಂತಾನೆ ಬರುತ್ತೆ. ಅಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ
ಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವಾಗ್ಲೂ ಫ್ಯೂಚರ್ ಟೆನ್ಸ್ ಅಲ್ಲೇ ಇರಬೇಕು. ಸೊ ಅದಕ್ಕೋಸ್ಕರ ಇದು ಚೇಂಜಸ್ ಅನ್ನ ಪಡೆದುಕೊಳ್ಳುವುದಿಲ್ಲ, ಇಲ್ಲಿಯೂ ಕೂಡ ಚೇಂಜಸ್ ಅನ್ನ ಪಡೆದುಕೊಳ್ಳುವುದಿಲ್ಲ. ಐ ಹ್ಯಾವ್ ಲಾಸ್ಟ್ ಅ ಗುಡ್ ಫ್ರೆಂಡ್ ಅಂತ ಇದೆ ಅಲ್ವಾ ಇನ್ವರ್ಟೆಡ್ ಕಾಮದಲ್ಲಿ, ಅದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ತಗೊಂಬಂದಾಗ ಐ ಅನ್ನುವಂಥದ್ದು ಸಿ ಅನ್ನುವಂಥದ್ದು ಕನ್ವರ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಹೇಳಿದಂತಹ ವ್ಯಕ್ತಿ ಯಾರು ಶಶಿ ಆಗಿರೋದ್ರಿಂದಾನೇ ನಾವು ಅದನ್ನ ಇಲ್ಲಿ ಸಿ ಮಾಡ್ಕೊಂಡಿದೀವಿ. ಇನ್ ಕೇಸ್ ಇಲ್ಲಿ ಪರ್ಸನ್ ಅಥವಾ ಯಾವ್ದಾದ್ರು ಹುಡುಗನ ಹೆಸರಿತ್ತು ಅಂದ್ರೆ ಅದನ್ನ ನಾವಿಲ್ಲಿ ಹಿ ಅಂತ ಮಾಡ್ಕೊಳ್ತಾ ಇದ್ವಿ. ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಮೇಲೆ ಇದು ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ. ಹ್ಯಾವ್ ಇದ್ದಿದ್ದು ಹ್ಯಾಸ್ ಆಗಿದೆ. ಯಾಕೆ ಹ್ಯಾಸ್ ಆಗಿದೆ? ಇಲ್ಲಿ ಹ್ಯಾವ್ ಅನ್ನೋದು ಪ್ಲೂರಲ್ ಫಾರ್ಮ್ ನ ಇಂಡಿಕೇಟ್ ಮಾಡ್ತಾ ಇತ್ತು, ಅದಕ್ಕೋಸ್ಕರ ಹ್ಯಾವ್ ಅನ್ನುವಂತಹ ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಸಿ ಅನ್ನೋದು ಸಿಂಗ್ಯುಲರ್ ಅನ್ನ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅನುಗುಣವಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನೇ ನಾವು ಯೂಸ್ ಮಾಡಬೇಕು. ಹ್ಯಾಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಮುಂದ್ಗಡೆ ಯಾವುದು ಕೂಡ ಚೇಂಜಸ್ ಆಗಿಲ್ಲ. ಇಲ್ಲಿ ನೋಡಿ ಥರ್ಡ್ ಒನ್ ಇದೆ ಅಲ್ವಾ, ರಾಜೇಶ್ ಸೆಡ್ ಅಂತ ಇದೆ. ಇಂಗ್ಲಿಷ್ ಈಸ್ ವೆರಿ ಈಸಿ ಸಬ್ಜೆಕ್ಟ್ ಅಂತ ಇದೆ ಇನ್ವರ್ಟೆಡ್ ಕಾಮದಲ್ಲಿ. ಬಟ್ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ತಗೊಂಡ್ಬಂದಾಗ ರಾಜೇಶ್ ಸೆಡ್ ದ್ಯಾಟ್, ಇಲ್ಲಿ ನಾನು ಆಗ್ಲೇ ರಿಪೋರ್ಟಿಂಗ್ ವರ್ಬ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನು ತೋರಿಸಿದ್ನಲ್ವಾ. ಸೆಡ್ ಅಂತ ಇದ್ದಾಗ ಸೆಡ್ ಅಂತಾನೆ ಬಂದಿತ್ತು. ಸೊ ಇಲ್ಲಿ ಸೆಡ್ ಅಂತ ಅಷ್ಟೇ ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ನೋಡಿ ಇಂಗ್ಲಿಷ್ ಈಸ್ ವೆರಿ ಈಸಿ ಸಬ್ಜೆಕ್ಟ್ ಅಂತ ಇದೆ ಅಲ್ವಾ, ಅದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ತಗೊಂಡ್ಬಂದಾಗ ಈಸ್ ಅನ್ನುವಂತಹ ವರ್ಬ್ ವಾಸ್ ಅನ್ನುವಂತಹ ವರ್ಬಿಗೆ ಕನ್ವರ್ಟ್ ಆಗಿದೆ. ಇದರ ಅರ್ಥ ಏನು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತು ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ದಾಗ ಅದನ್ನ ಇಂಡೈರೆಕ್ಟ್ ತಗೊಂಡ್ಬಂದಾಗ ಚೇಂಜಸ್ ಅನ್ನ ಪಡೆದುಕೊಳ್ಳೋದಿಲ್ಲ. ಬಟ್ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಅದರ ಇನ್ವರ್ಟೆಡ್ ಕಾಮದಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಗಳು ಕೂಡ ಚೇಂಜಸ್ ಅನ್ನ ಪಡೆದುಕೊಳ್ತವೆ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಆಗತ್ತೆ. ಬಟ್ ಮೊದಲು ನಮ್ಗೆ ಏನ್ ಗೊತ್ತಾಗಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಇದ್ದಾಗ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಂದಾಗ ಅದು ಟೆನ್ಸ್ ಅನ್ನ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ. ಇನ್ನ ಸುಮಾ ಸೆಡ್ ಟು ಮೀ ಐ ಟೈಪ್ ಅ ಲೆಟರ್ ಅಂತ ಇದೆ. ಇಲ್ಲಿ ನೋಡಿ ಇಂಡೈರೆಕ್ಟ್ ಸ್ಪೀಚ್ ತಗೊಂಡ್ಬಂದಾಗ ಸುಮಾ ಟೋಲ್ಡ್ ಮೀ ಅಂತ ಆಗಿದೆ. ಸೈಡ್ ಅಂತ ಇದ್ದಿದ್ದು ಟೋಲ್ಡ್ ಅಂತ ಕನ್ವರ್ಟ್ ಆಗಿದೆ. ಸೊ ಆಗ್ಲೇ ಹಾಕಿದ್ವಲ್ವಾ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವ ರೀತಿ ಚೇಂಜ್ ಆಗತ್ತೆ ಅಂತ ಹೇಳಿ. ಯಾಕೆ ಟೋಲ್ಡ್ ಆಯ್ತು, ಇಲ್ಲಿ ಯಾಕೆ ಸೆಡ್ ಆಗಿ ಉಳಿದಿತ್ತು? ಯಾಕಂತ ಹೇಳಿದ್ರೆ ಇದ್ರ ಮುಂದ್ಗಡೆ ಯಾವುದೇ ಆಬ್ಜೆಕ್ಟ್ ಇರ್ಲಿಲ್ಲ. ಬಟ್ ಇದ್ರ ಮುಂದ್ಗಡೆ ಟು ಮೀ ಅನ್ನುವಂತಹ ಒಂದು ಆಬ್ಜೆಕ್ಟ್ ಇದೆ ಅಲ್ವಾ. ಸೊ ಆಬ್ಜೆಕ್ಟ್ ಬಂದಿತ್ತು ಅಂದ್ರೆ ಸೆಡ್ ಮುಂದ್ಗಡೆ ಆಬ್ಜೆಕ್ಟ್ ಬಂದಿತ್ತು ಅಂದ್ರೆ ಅದು ಟೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಡ್ ಮುಂದ್ಗಡೆ ಯಾವುದೇ ಆಬ್ಜೆಕ್ಟ್ ಇಲ್ಲ, ಅದು ಆಸ್ ಇಟ್ ಈಸ್ ಸೆಡ್ ಅಂತಾನೆ ಯೂಸ್ ಮಾಡಿದೀವಿ. ಬಟ್ ಪಾಸ್ಟ್ ಫಾರ್ಮ್ ಅಲ್ಲಿ ಇದ್ದಾಗ ಮುಂದಿರ್ತಕ್ಕಂತಹ ಸೆಂಟೆನ್ಸ್ ಟೆನ್ಸ್ ಅನ್ನ ಚೇಂಜಸ್ ಪಡೆದುಕೊಳ್ಳುತ್ತೆ. ನಿಮ್ಗೆ ಒಂದೇ ಕ್ಲಿಯರ್ ಕಟ್ ಆಗಿ ಹೇಳೋದಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ. ಆಮೇಲೆ ಯಾವುದೇ ಚೇಂಜಸ್ ಟೆನ್ಸ್ ಅಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದೇ ಚೇಂಜಸ್ ಅನ್ನ ಪಡೆದುಕೊಳ್ಳೋದಿಲ್ಲ ಟೆನ್ಸ್ ಅಲ್ಲಿ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ರಿಪೋರ್ಟಿಂಗ್ ವರ್ಬ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲೂ ಕೂಡ ಚೇಂಜಸ್ ಅನ್ನ ಪಡೆದುಕೊಳ್ಳೋದಿಲ್ಲ. ರಿಪೋರ್ಟಿಂಗ್ ವರ್ಬ್ ಯಾವಾಗಲೂ ಫ್ಯೂಚರ್ ಟೆನ್ಸ್ ಅಲ್ಲೇ ಇರುತ್ತೆ. ಆಮೇಲೆ ಇನ್ವರ್ಟೆಡ್ ಕಾಮದಲ್ಲಿ ಬರ್ತಕ್ಕಂತಹ ಟೆನ್ಸ್ ಆಸ್ ಇಟ್ ಈಸ್ ಆಗಿ ಬರುತ್ತೆ ವಿನಃ ಅದು ಕೂಡ ಚೇಂಜಸ್ ಆಗೋದಿಲ್ಲ. ಆದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಫಾರ್ಮ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದರ ರಿಪೋರ್ಟೆಡ್ ಸ್ಪೀಚ್ ಏನಿದೆ ಅಲ್ವಾ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಅದು ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಟೆನ್ಸ್ ಅನ್ನ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ. ಟೆನ್ಸ್ ಅಲ್ಲಿ ಚೇಂಜ್ ಅನ್ನ ಪಡೆದುಕೊಳ್ಳುತ್ತೆ. ಯಾವ ರೀತಿ ಟೆನ್ಸ್ ಚೇಂಜಸ್ ಆಗುತ್ತೆ, ಯಾವ ಟೆನ್ಸಿಗೆ ಚೇಂಜಸ್ ಆಗುತ್ತೆ ಅನ್ನೋದನ್ನ ಇದರ ಆಧಾರದ ಮೇಲೆ ಸೆಕೆಂಡ್ ಫಾರ್ಮ್ ಬಂದಾಗ ಚೇಂಜಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈಗ ನಾನು ಚಾರ್ಟ್ ಹಾಕಿ ತೋರಿಸ್ತೀನಿ. ಅದನ್ನ ನೆನಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮ್ಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅರ್ಥ ಆಗತ್ತೆ. ಸೊ ಇಷ್ಟೊತ್ತು ಅಬ್ಸರ್ವ್ ಮಾಡಿದಂತಹ ಎಕ್ಸಾಂಪಲ್ಸ್ ಗಳ ಆಧಾರದ ಮೇಲೆ ರಿಪೋರ್ಟಿಂಗ್ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಇದ್ದಾಗ ಅಂದ್ರೆ ಪಾಸ್ಟ್ ಫಾರ್ಮ್ ಅಲ್ಲಿ ಇದ್ದಾಗ ಟೆನ್ಸ್ ಗಳು ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತವೆ. ಅದ್ ಯಾವ ರೀತಿ ಟೆನ್ಸ್ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ
ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಆ ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಯಾವ್ಯಾವ ಟೆನ್ಸ್ಗೆ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಸೊ ಇದರ ಆಧಾರದ ಮೇಲೆಯೇ ನಾವು ಡೈರೆಕ್ಟ್ ಇದ್ದದನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಈಗ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಷ್ಟೊತ್ತು ಸ್ಕ್ರೀನ್ ಮೇಲೆ ಟೆನ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡಿದ್ರಲ್ವಾ, ಅದೇ ಆಧಾರದ ಮೇಲೆ ಅದೇ ಬೇಸ್ ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಗಳಿದಾವೆ, ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ, ಅದ್ರ ಜೊತೆಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂತಹ ಎಲ್ಲಾ ವಿಡಿಯೋಗಳು ನಿಮಗೆ ರೆಗ್ಯುಲರ್ ಆಗಿ ನೋಟಿಫೈ ಆಗ್ತಾ ಇರುತ್ತೆ. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡೋದಾದ್ರೆ, ಫಸ್ಟ್ನೇದ್ ನೋಡಿ, ರಾಜು ಸೆಡ್ ಐ ರೈಟ್ ಅ ಲೆಟರ್ ಅಂತ ಇದೆ. ಇನ್ವರ್ಟೆಡ್ ಕಾಮಾದಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಬಟ್ ರಿಪೋರ್ಟಿಂಗ್ ವರ್ಬ್ ಏನಿದೆ ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ. ಪಾಸ್ಟ್ ಫಾರ್ಮ್ ಅಲ್ಲಿ ಇದ್ದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ರಾಜು ಸೆಡ್ ಐ ರೈಟ್ ಅ ಲೆಟರ್ ಅಂತ ಇದೆ, ಅದನ್ನ ಇಂಡೈರೆಕ್ಟ್ ತಂದಾಗ ರಾಜು ಸೆಡ್ ದ್ಯಾಟ್ ಹಿ ರೋಟ್ ಅ ಲೆಟರ್. ರೈಟ್ ಇದ್ದಿದ್ದು ರೋಟ್ ಆಯ್ತು, ಸಿಂಪಲ್ ಪ್ರೆಸೆಂಟ್ ಇತ್ತು, ಇಲ್ಲಿ ಸಿಂಪಲ್ ಪಾಸ್ಟ್ ಗೆ ಕನ್ವರ್ಟ್ ಆಯ್ತು. ಇನ್ನು ಸೆಕೆಂಡ್ ಒನ್, ರಾಜು ಸೆಡ್ ಐ ಆಮ್ ರೈಟಿಂಗ್ ಅ ಲೆಟರ್ ಅಂತ ಇದೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ತಗೊಂಬಂದಾಗ ರಾಜು ಸೆಡ್ ದ್ಯಾಟ್ ಹಿ ವಾಸ್ ರೈಟಿಂಗ್ ಅ ಲೆಟರ್. ಆಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇತ್ತು, ವಾಸ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ. ಇನ್ನು ಥರ್ಡ್ ಒನ್, ರಾಜು ಸೆಡ್ ಐ ಹ್ಯಾವ್ ರೈಟಿಂಗ್ ಅ ಲೆಟರ್ ಅಂತ ಇದೆ. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಇರುವಂತದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ರೆ, ಇನ್ನು ಇಂಡೈರೆಕ್ಟ್ ತಗೊಂಬಂದಾಗ ರಾಜು ಸೆಡ್ ದ್ಯಾಟ್ ಹಿ ಹ್ಯಾಡ್ ರಿಟನ್ ಅ ಲೆಟರ್ ಅಂತ ಇದೆ. ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಕನ್ವರ್ಟ್ ಆಯ್ತು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಫೋರ್ತ್ ಒನ್, ರಾಜು ಸೆಡ್ ಐ ಹ್ಯಾವ್ ಬೀನ್ ರೈಟಿಂಗ್ ಅ ಲೆಟರ್ ಅಂತ ಇದೆ. ಅದನ್ನ ಇಂಡೈರೆಕ್ಟ್ ಸ್ಪೀಚ್ ತಗೊಂಬಂದಾಗ ರಾಜು ಸೆಡ್ ದ್ಯಾಟ್ ಹಿ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ಅಂತ ಆಗತ್ತೆ. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತಹ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಚೇಂಜ್ ಆಗತ್ತೆ. ಯಾವಾಗ ನಮ್ಮ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಫಾರ್ಮ್ ಅಲ್ಲಿ ಇರುತ್ತೋ ಆಗ ಮಾತ್ರ ಇಲ್ಲಿ ಚೇಂಜಸ್ ಅನ್ನ ಪಡೆದುಕೊಳ್ಳುತ್ತೆ ವಿನಃ ಇಲ್ಲಿ ಏನಾದ್ರೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದು ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಏನಾದ್ರೂ ರಿಪೋರ್ಟಿಂಗ್ ವರ್ಬ್ ಇದ್ರೆ ರಿಪೋರ್ಟೆಡ್ ಸ್ಪೀಚ್ ಯಾವತ್ತು ಚೇಂಜಸ್ ಅನ್ನ ಪಡೆದುಕೊಳ್ಳೋದಿಲ್ಲ. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ಇದಾವೆ. ಒಂದನೇದ್ದು ಹಿ ಸೆಡ್ ಬ್ಲಡ್ ಈಸ್ ರೆಡ್ ಅಂತ ಇದೆ. ಅದನ್ನ ಇಂಡೈರೆಕ್ಟ್ ತಗೊಂಬಂದಾಗ ಹಿ ಸೆಡ್ ದ್ಯಾಟ್ ಬ್ಲಡ್ ಈಸ್ ರೆಡ್ ಅಂತಾನೆ ಇದೆ. ಮತ್ತೆ ಸರ್ ನೀವು ಹೇಳಿದ್ರಿ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಏನಾದ್ರೂ ಪಾಸ್ಟ್ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಟೆನ್ಸ್ ಅನ್ನ ಚೇಂಜ್ ಮಾಡ್ಕೊಳತ್ತಲ್ವಾ, ಮತ್ತೆ ಯಾಕೆ ಇಲ್ಲಿ ಟೆನ್ಸ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತ ನೀವು ಕೇಳ್ಬಹುದು. ಯಾಕಂತ ಹೇಳಿದ್ರೆ ಯೂನಿವರ್ಸಲ್ ಟ್ರೂತ್ ಏನಾದ್ರೂ ಬಂದಿತ್ತು ಅಂದ್ರೆ ಇನ್ವರ್ಟೆಡ್ ಕಾಮಾದಲ್ಲಿ ಯೂನಿವರ್ಸಲ್ ಟ್ರೂತ್ ಏನಾದ್ರೂ ಬಂದಿತ್ತು ಅಂದ್ರೆ ಅದು ಚೇಂಜಸ್ ಅನ್ನ ಪಡೆದುಕೊಳ್ಳೋದಿಲ್ಲ, ಅದನ್ನ ಆಸ್ ಇಟ್ ಈಸ್ ಆಗಿ ಬರಿಬೇಕು. ಅಲ್ಲೇನಾದ್ರೂ ವಾಸ್ ಹಾಕಿದ್ರೆ ಅದು ರಾಂಗ್ ಆಗತ್ತೆ. ಅದೇ ರೀತಿ ಸೆಕೆಂಡ್ ಒನ್ ನೋಡಿ, ಸಿ ಸೆಡ್ ದ ಅರ್ತ್ ರೊಟೇಟ್ಸ್ ಆನ್ ಇಟ್ ಆಕ್ಸಸ್ ಅಂತ ಇದೆ. ಅದನ್ನ ಇಂಡೈರೆಕ್ಟ್ ತಗೊಂಬಂದಾಗ ಸಿ ಸೆಡ್ ದ್ಯಾಟ್ ದ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಸ್ ಅಂತಾನೆ ಇದೆ. ಇಲ್ಲಿ ಕೂಡ ಟೆನ್ಸ್ ಚೇಂಜ್ ಆಗಿಲ್ಲ. ಯಾಕೆ ಚೇಂಜ್ ಆಗಿಲ್ಲ? ಮತ್ತೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಸೆಡ್ ಅಂತ ಇದೆ ಅಲ್ವಾ, ಸೆಡ್ ಅಂತ ಇದ್ದಾಗ ಮುಂದಿರ್ತಕ್ಕಂಥ ಟೆನ್ಸ್ ಚೇಂಜ್ ಆಗ್ಬೇಕಾಯ್ತು ಇಂಡೈರೆಕ್ಟ್ ಬಂದಾಗ, ಬಟ್ ಅಲ್ಲಿಯೂ ಕೂಡ ಚೇಂಜ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಇದು ಕೂಡ ಯೂನಿವರ್ಸಲ್ ಟ್ರೂತ್ ಆಗಿರೋದ್ರಿಂದ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರೀಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲೇ ಬರೀಬೇಕು. ಯಾವ ಟೆನ್ಸ್ ಅಲ್ಲಿ ಇರುತ್ತೋ ಅದೇ ಟೆನ್ಸ್ ಅಲ್ಲಿ ನಾವು ಅದನ್ನ ಬಳಸಬೇಕು ವಿನಃ ಟೆನ್ಸ್ ಗಳನ್ನ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಇವೆರಡು ಸರಿಯಾಗಿ ಇವೆ ಅಂತಾನೆ ಅರ್ಥ. ಸೊ ಇಷ್ಟೇ
ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಟೆನ್ಸ್ ನಮಗೆ ಗೊತ್ತಿರಬೇಕು, ಅದ್ರ ಜೊತೆಗೆ ಪ್ರನೌನ್ಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಹಾಗೆ ಯೂನಿವರ್ಸಲ್ ಟ್ರೂತ್ಗಳು ಬಂದಾಗ ಅದನ್ನ ಚೇಂಜ್ ಮಾಡಬಾರ್ದು ಅನ್ನೋದು ಕೂಡ ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಯಾವುದೇ ಕ್ವಶನ್ ಬಂದರೂ ಕೂಡ ನಾವು ಈಸಿಯಾಗಿ ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಟೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರೆಲ್ಲ ಟೆನ್ಸಸ್ ಕ್ಲಾಸ್ಗಳನ್ನ ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಟೆನ್ಸ್ ಗಳ ಬಗ್ಗೆ ಸೂತ್ರಗಳ ಆಧಾರದ ಮೂಲಕ ತಿಳಿಸ್ಕೊಡ್ಲಾಗಿದೆ. ಅವುಗಳನ್ನ ತಿಳ್ಕೊಂಡ್ರೆ ನಿಮಗೆ ಇದು ಕೂಡ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಇಷ್ಟೊತ್ತು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಟಾಪಿಕ್ ಒಂದಿಗೆ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.